ಶುಭೋದಯ ಮಕ್ಕಳೇ. ಇಂದು ನಾವು ಕನ್ನಡ ವ್ಯಾಕರಣದಲ್ಲಿಯ ಪತ್ರಲೇಖನದ ಬಗ್ಗೆ ತಿಳಿದುಕೊಳ್ಳೋಣ. ಪತ್ರವನ್ನು ನಾವು ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆ ಮಾತಿನ ಮೂಲಕ ವಿಷಯ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇವೆ. ಅವರು ನೇರವಾಗಿ ಸಂಪರ್ಕಕ್ಕೆ ಸಿಗದಿದ್ದಾಗ ಅಂತಹ ಸಂದರ್ಭದಲ್ಲಿ ಬರವಣಿಗೆಯ ಮೂಲಕ ಅವರಿಗೆ ವಿಷಯವನ್ನು ತಿಳಿಸುತ್ತೇವೆ. ಹೀಗೆ ಸಂಗತಿ ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು ಇಲ್ಲವೇ ತಿಳಿಸುವುದನ್ನು ಪತ್ರಲೇಖನ ಎನ್ನುತ್ತೇವೆ. ಮೊದಲಿಗೆ ಸಾಮಾನ್ಯವಾಗಿ ನಾವು ಅಲ್ಲಿ ಹತ್ರ ಇದ್ವಂದ್ರೆ ಮಾತಾಡುವ ಮೂಲಕ ವಿಷಯವನ್ನು ಏನು ತಿಳಿಸ್ಬೇಕಾಗಿರ್ತೈತಿ, ಹೇಳಬೇಕಾಗಿರ್ತೈತಿ, ಅದು ಮಾತಿನ ಮೂಲಕ ತಿಳಿಸ್ತೀವಿ. ಆದರೆ ಅವರು ನಮ್ಮಿಂದ ದೂರ ಇದ್ದಾಗ, ಬೇರೆ ಕಡೆ ಇದ್ದಾಗ, ಬೇರೆ ಊರಿನಲ್ಲಿದ್ದಾಗ ಅವಾಗ ವಿಷಯವನ್ನು ತಿಳಿಸ್ಬೇಕಾದ್ರೆ ಏನು ಮಾಡಬೇಕಾಗಿತ್ತು? ಮೊದಲಿನ ಕಾಲದಾಗ ಅವಾಗೇನು ಮೊಬೈಲ ಫೋನ ಏನು ಇದ್ದಿದ್ದಿಲ್ಲ. ಅವಾಗ ಹೆಂಗೆ ಮಾಡ್ತಿದ್ರು? ವಿಷಯವನ್ನು ಯಾವ ರೀತಿ ತಿಳಿಸ್ತಾ ಇದ್ರು? ಅವಾಗ ವಿಷಯವನ್ನ ಒಂದು ಬರೆದು ಹಾಳೆಯಲ್ಲಿ ಬರೆದು ಆ ವಿಷಯವನ್ನ ಮುಟ್ಟಿಸ್ತಾ ಇದ್ರು. ಅವುಗಳ ಹೋಗುವುದು ಬೇರೆ ಬೇರೆ ರೀತಿ ಇರ್ತಿದ್ವು. ನಾವು ಒಬ್ಬ ವ್ಯಕ್ತಿಯನ್ನ ಕಳಿಸಿ ವಿಷಯಗಳನ್ನು ತಿಳಿಸ್ತಾ ಇದ್ರು, ಅಥವಾ ಪಕ್ಷಿಗಳನ್ನ ಬಳಸಿ ವಿಷಯಗಳನ್ನ ತಿಳಿಸ್ತಾ ಇದ್ರು. ಇನ್ನು ಅನೇಕ ರೀತಿ ನಾವು ಅಲ್ಲಿ ಆ ಹಳೆಯ ಕಾಲದ ಸಂದರ್ಭಗಳನ್ನು ಗಮನಿಸಿದಾಗ ವಿಷಯಗಳ ತಿಳಿಸುವ ಪದ್ಧತಿಗಳು ಬೇರೆ ಬೇರೆ ರೀತಿ ಇದ್ದು, ಅದೇ ಮುಂದುವರೆದಂಗ ಸುಧಾರಿಸಿದಂಗ ಅನುಕೂಲ ಆದಂಗ ಏನ್ ಬಂತು? ಪತ್ರ ಬತ್ತು. ಪತ್ರದ ಮೂಲಕ ವಿಷಯಗಳನ್ನ ತಿಳಿಸ್ಲಕ್ಕ ನಮಗ ಅನುಕೂಲ ಆಯ್ತು. ಪತ್ರ ಎಂದರೆ ಕಾಗದ, ಓಲೆ, ಬರೆದ ಕಾಗದ ಎಂಬ ಅರ್ಥಗಳಿವೆ. ಅಂದ್ರೆ ಪತ್ರ ಅಂದ್ರೆ ಏನ? ಕಾಗದ, ಕಾಗದ ಮೇಲೆ ಬರೆಯುವುದು. ಓಲೆ ಅಂತಂದ್ರೂ ಪತ್ರ, ಇವು ಬರೆದ ಕಾಗದ ಅಂತ ಹೇಳಿ ತಿಳಿಸ್ತಾರ. ಇನ್ನು ನಾವು ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳು ಏನನ್ನ, ನಾವು ನಿಯಮಗಳನ್ನ ಅಥವಾ ಏನಿರ್ತೈತಿ, ಹೆಂಗ್ ಬರಿಬೇಕು ಪತ್ರವನ್ನ ಅನ್ನೋದನ್ನ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಅಂದ್ರೆ ಪತ್ರದ ಮೇಲ್ಭಾಗದಲ್ಲಿ ಇಂದ ಅಂತ ಹೇಳಿ ಯಾರು ಪತ್ರ ಬರೀತಿರ್ತಾರ ನೋಡ್ರಿ, ಅವ್ರದ್ದು ಮೊದಲು ಹೆಸರಿರಬೇಕು, ವಿಳಾಸ ಇರಬೇಕು, ಮತ್ತು ಮಹತ್ವವಾದದ್ದು ದಿನಾಂಕ. ಯಾವ ದಿನಾಂಕದಂದು ನೀವು ಪತ್ರ ಬರೆಯತ್ತೀರ ಅನ್ನೋದನ್ನ ಕಂಪಲ್ಸರಿ ನೀವು ದಿನಾಂಕನ ಹಾಕ್ಲೇಬೇಕು. ಇದು ಒಂದು ಭಾಗ. ಇಂದ ಅಂತ ಹೇಳಿ ವಿಳಾಸ ಬರೆಯುವಾಗ ಯಾರು ಪತ್ರ ಬರೀತಿರ್ತೀರಿ ನೋಡ್ರಿ, ಅವ್ರ ಮೊದಲು ನಿಮ್ಮ ಹೆಸರು ಹಾಕ್ಬೇಕು. ಯಾರು ಬರೀತಿರ್ತೀರಿ ನೋಡ್ರಿ ಅವ್ರ ಪತ್ರ ಬರೆಯುವವರು ಅವ್ರ ಹೆಸರ, ಒಂದು ವಿಳಾಸ, ದಿನಾಂಕ ಇವೆಲ್ಲ ಕಂಪಲ್ಸರಿ ಇರಲೇಬೇಕು. ನೆಕ್ಸ್ಟ್ ಇನ್ನೊಂದು ಬರೋದು ಸೂಕ್ತವಾದ ಸಂಬೋಧನೆ ಇರಬೇಕು. ನಾವು ಯಾರಿಗೆ ಪತ್ರ ಬರೆಯತ್ತಿದೀವಿ? ತಂದೆಗೋ, ತಾಯಿಗೋ, ಗುರುಗಳಿಗೋ, ಅಥವಾ ಅಣ್ಣ, ಅಕ್ಕ, ತಮ್ಮ, ತಂಗಿ, ಅಥವಾ ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಹಿಂಗ ನಾವು ಇಲ್ಲಿ ಯಾರಿಗೆ ಪತ್ರ ಬರೆಯತ್ತೀವಿ ಅನ್ನೋದನ್ನ ತಿಳ್ಕೊಂಡು ಅವರಿಗೆ ಸೂಕ್ತವಾದ ಸಂಬೋಧನೆ ಮಾಡಬೇಕು. ತಿಳಿತು? ನೆಕ್ಸ್ಟ್ ವಿಷಯಗಳನ್ನು ಅರ್ಥವತ್ತಾಗಿ ಸರಳ ಶೈಲಿಯಲ್ಲಿ ಬರೆಯಬೇಕು. ವಿಷಯವನ್ನು ಅರ್ಥವಾಗಿರಬೇಕು. ಅದರ ಅರ್ಥ ನಾವು ಯಾವುದ್ರ ಬಗ್ಗೆ ಹೇಳಬೇಕಾಗಿತ್ತು ಅನ್ನೋದನ್ನ ಅರ್ಥವತ್ತಾಗಿ ಮತ್ತು ಸರಳ ಶೈಲಿಯಲ್ಲಿರಬೇಕು. ದೊಡ್ಡದು ಕನ್ಫ್ಯೂಸ್ ಮಾಡಂಗಿಲ್ಲ. ಸುಂದರವಾದ ಶೈಲಿಯಲ್ಲಿ ಪತ್ರವನ್ನ ಬರೆಯುವುದನ್ನ ರೂಢಿಸಿಕೊಳ್ಬೇಕು. ಔಚಿತ್ಯಪೂರ್ಣವಾದ ಕೋರಿಕೆ, ಹಾರೈಕೆ ಇರಬೇಕು. ಉದಾಹರಣೆಗೆ ಇತಿ ನಮಸ್ಕಾರ, ಇತಿ ಆಶೀರ್ವಾದ. ಅಂದ್ರೆ ಔಚಿತ್ಯಪೂರ್ಣವಾಗಿ ನೀವು ದೊಡ್ಡವರಿಗೆ ಬರೀತಿದ್ರಂದ್ರ, ನಿಮಗಿಂತ ದೊಡ್ಡವರಿಗೆ ಬರೀತಿದ್ರಂದ್ರ ನಮಸ್ಕಾರ ಅಂತೇಳಿ ತಿಳಿಸ್ಬೇಕು. ಅವಾಗ ಸಣ್ಣವ್ರಿಗೆ ಬರೀತಿದ್ರಂದ್ರ ಆಶೀರ್ವಾದ, ಚಿರಂಜೀವಿ ಅಂತೇಳಿ ಇಂಥವುಗಳನ್ನ ಔಚಿತ್ಯಪೂರ್ಣವಾದ ಕೋರಿಕೆ. ನೀವು ಯಾರಿಗೆ ಪತ್ರ ಬರೀತಿರ್ತಿರಲ್ಲ ಗಮನ ಇರ್ಬೇಕು, ತಲೆಯೊಳಗೆ ಗಮನ ಇರಬೇಕು. ಆ ರೀತಿ ನಾವು ಔಚಿತ್ಯಪೂರ್ಣವಾದ ಕೋರಿಕೆಗಳನ್ನ, ಹಾರೈಕೆಗಳ ಇರಲೇಬೇಕು. ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಕೆಲವೊಂದು ಸಂದರ್ಭದಲ್ಲಿ ಆಫೀಸ್ಗೆ ಬರೆಯುವಾಗ, ಕಚೇರಿಗಳಿಗೆ ಬರೆಯುವಾಗ ಅಂತಹ ಸಂದರ್ಭದಲ್ಲಿ ನೀವು ಪತ್ರದ ಕೊನೆಯಲ್ಲಿ ಸಹಿ ಇರಬೇಕು. ಇವರು ಪತ್ರ ಬರೆದವರು ಅವರೇ ಇಲ್ಲ ಖಚಿತವನ್ನ ಪಡಿಸಬೇಕಾಗಿರ್ತೈತಿ. ಅದಕ್ಕೆ ಪತ್ರದ ಕೊನೆಯಲ್ಲಿ ಸಹಿ ಮತ್ತು ದಿನಾಂಕ ಇರಲೇಬೇಕಾಗ್ತೈತಿ. ಮಕ್ಕಳ ಈಗ ಮುಂದಿನದ್ದು ಕವರ ಮತ್ತು ಪತ್ರದ ಮೇಲ್ಭಾಗದಲ್ಲಿ ಕಳಿಸುವವರ ವಿಳಾಸವನ್ನು ಚಿಕ್ಕದಾಗಿ ಬರೆಯಬೇಕು. ಈಗ ನೀವು ಪತ್ರ ಬರೀತೀರಂದ್ರೆ ಒಂದ್ ಸೈಡ್ ನೀವು ಯಾರು ಬರೀತಿರ್ತಿರಲ್ಲ ಅವ್ರದ್ದು ಒಂದು ಹೆಸರು ಮತ್ತು ವಿಳಾಸವನ್ನ ಅಲ್ಲಿ ಬರೀಬೇಕು ಎರಡು ಕಡೆ. ಇನ್ನು
ಕವರಿನ ಇನ್ನೊಂದು ಬದಿಯಲ್ಲಿ ಕಳುಹಿಸಬೇಕಾದ ವಿಳಾಸವನ್ನು ಚಿಕ್ಕದಾಗಿ ಬರೆಯಬೇಕು. ಅಂದ್ರೆ ನೀವು ಯಾರಿಗೆ ಪತ್ರ ಬರೆಯವ್ರು ಇರ್ತೀರಿ ನೋಡ್ರಿ, ಅವ್ರ ವಿಳಾಸವನ್ನ ಸರಿಯಾಗಿ ಬರೀಬೇಕು. ಅವ್ರ ಹೆಸರ, ವಿಳಾಸ, ಪಿನ್ ಕೋಡ, ಆಮೇಲೆ ಅವು ಕರೆಕ್ಟ್ ಆಗಿ ಇರಬೇಕು. ಅಂದ್ರ ಇಂದ ವಿಳಾಸ, ಗೆ ವಿಳಾಸ. ಗೆ ಅಂದ್ರೆ ಇದೆ ಯಾರಿಗೆ ಕಳಿಸ್ಬೇಕಾಗಿರ್ತೈತಿ ನೋಡ್ರಿ, ನೀವು ತಂದೆಗೋ, ತಾಯಿಗೋ, ಅಣ್ಣ, ಶಿಕ್ಷಕರು, ಇಂಥ ಮುಂತಾದವರಿಗೆ ಯಾರಿಗೆ ಪತ್ರ ನೀವು ಬರೆಯೋರು ಇರ್ತೀರಿ ನೋಡ್ರಿ, ಅವರು ವಿಳಾಸವನ್ನ ಗೆ ವಿಳಾಸ ಅಂತೇಳಿ ಹಾಕಿ ಗೆ ವಿಳಾಸವನ್ನ ಪೂರ್ಣವಾಗಿ ಕವರಿನ ಇನ್ನೊಂದು ಬದಿಯಲ್ಲಿ ಬರೆಯಬೇಕು. ಬರವಣಿಗೆಯು ಅಂದವಾದ ಶೈಲಿಯಲ್ಲಿ ಆಕರ್ಷಕವಾಗಿರಬೇಕು. ಪತ್ರ ಬರೆಯುವಾಗ ನಿಮ್ಮ ಕೈ ಬರಹ ಅಂದವಾಗಿರಬೇಕು, ಆಕರ್ಷಕ ಶೈಲಿಯಲ್ಲಿರಬೇಕು. ಪತ್ರದ ಅಕ್ಷರ ನೋಡ್ರನ ಪತ್ರ ಓದುವಂಗಿರಬೇಕು. ಗಜಿಬಿಜಿ, ಕಾಟ್ ಹಾಕುವುದು, ತಿದ್ದುವುದು ಅಲ್ಲೇ ಹಿಂಗಾಗಿ ಪತ್ರವನ್ನ ಬರಿಬಾರದು. ಅಂದವಾದ ಶೈಲಿಯಲ್ಲಿರಬೇಕು. ಪತ್ರ ನೀವು ಬರೆದದ್ದು ನೋಡ್ರ ಅಂದವಾಗಿರಬೇಕು. ಈಗ ನೆಕ್ಸ್ಟ್ ಬರುವುದು ಬಹಳ ಮಹತ್ವವಾದದ್ದು ಸಂಬೋಧನೆ. ಇವು ತಿಳಿದ್ರನ ಪತ್ರ ಬರಲಿಕ್ಕ ಅನುಕೂಲ ಆಗ್ತೈತಿ. ಯಾರಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕು, ದೊಡ್ಡವರಿಗೆ ಹೇಗೆ, ಚಿಕ್ಕವರಿಗೆ ಹೇಗೆ, ಸಹೋದರರಿಗೆ ಹೇಗೆ ಅನ್ನೋದನ್ನ ಇಲ್ಲಿ ತಿಳ್ಕೊತೀರಿ. ಮೊದಲೇದು ತಂದೆಗೆ ನೀವು ಪತ್ರ ಬರೀತಿದ್ರ ಅಂದ್ರೆ ಅಲ್ಲಿ ಸಂಬೋಧನೆ ಏನಂತ ಮಾಡಬೇಕು, ತೀರ್ಥರೂಪ ತಂದೆಯವರಿಗೆ ಅಂತ ಹೇಳಿ ನಾವು ಸಂಬೋಧನೆ ಮಾಡಬೇಕು. ಇನ್ನು ತಾಯಿಗೆ ಪತ್ರ ಬರೀತಿದ್ದೀವಂದ್ರ ಮಾತೃಶ್ರೀ ಅವರಿಗೆ ಅಂತ ಹೇಳಿ ತಾಯಿಗೆ ಪತ್ರ ಬರೆಯುವಾಗ ನಾವು ಈ ಮಾತೃಶ್ರೀ ಅನ್ನೋದನ್ನ ಸಂಬೋಧನೆ ಮಾಡಬೇಕು. ನೆಕ್ಸ್ಟ್ ಗುರುಗಳಿಗೆ ಪೂಜ್ಯ ಅಂಥೇಳಿ ಭಾವನೆದಿಂದ ಪೂಜ್ಯ ಗುರುಗಳಿಗೆ ಅಂಥೇಳಿ ನಾವು ಈ ರೀತಿ ಸಂಬೋಧನೆ ಮಾಡಬೇಕು. ನೆಕ್ಸ್ಟ್ ಗೆಳತಿಗೆ ಅಂದ್ರೆ ಗೆಳತಿಗೆ ಬರೆಯತ್ತಿದ್ರಿ ಅಂದ್ರ ಗೆಳತಿ ಹುಡುಗರು ಗೆಳೆಯ ಆಗ್ತತಿ, ಹುಡುಗಿಯರಿಗೂ ಗೆಳತಿಗೆ ಅಂತ ಹೇಳಿ ಆಗ್ತತಿ. ಆತ್ಮೀಯ, ನಲ್ಮೆಯ, ಪ್ರೀತಿಯ ಗೆಳೆಯ, ಆತ್ಮೀಯ ಗೆಳತಿ ಅಂತ ಹೇಳಿ ಈ ರೀತಿ ಗೆಳತಿಗೆ ನಾವು ಪತ್ರ ಬರೆಯುವಾಗ ಈ ರೀತಿ ಸಂಬೋಧನೆಯನ್ನ ನಾವು ಮಾಡಬೇಕು. ನೆಕ್ಸ್ಟ್ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಪತ್ರ ಬರೆಯುವಾಗ ಅವರು ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಅಂದ್ರೆ ನಿಮ್ಮ ತಂದೆಗಿಂತ ದೊಡ್ಡವರಿಗೆ ದೊಡ್ಡಪ್ಪ ಅಂತ ಹೇಳಿ ಕರಿತೀರಿ, ನಿಮ್ಮ ತಂದೆಗಿಂತ ಸಣ್ಣವರಿದ್ದವರಿಗೆ ನೀವು ಚಿಕ್ಕಪ್ಪ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಇಲ್ಲಿ ತೀರ್ಥರೂಪ ಅಟ್ಟ ಹಚ್ಚಂಗಿಲ್ಲ, ತೀರ್ಥರೂಪ ಸಮಾನ ಅಂದ್ರೆ ತಂದೆಯ ಸಮಾನ ಅಂತ ಹೇಳಿ ನಾವು ತಿಳ್ಕೊಂಡು ಅವರಿಗೆ ನಾವು ಏನ್ ಮಾಡ್ತೀವಿ, ಪತ್ರವನ್ನ ಬರಿತಿರ್ತೀವಿ. ಅದಕ್ಕೆ ನಾವು ಏನ್ ಹಚ್ಬೇಕಿಲ್ಲಿ, ತೀರ್ಥರೂಪ ಸಮಾನ ಚಿಕ್ಕಪ್ಪನಿಗೆ ಅಥವಾ ದೊಡ್ಡಪ್ಪನಿಗೆ ಅಂತ ಹೇಳಿ ನಾವು ಸಂಬೋಧನೆಯನ್ನ ಮಾಡಬೇಕು. ಅದೇ ರೀತಿ ಚಿಕ್ಕಮ್ಮ ಅಥವಾ ದೊಡ್ಡಮ್ಮನಿಗೆ ಪತ್ರ ಬರೆಯುವಾಗ ನಾವು ಯಾವ ರೀತಿ ಸಂಬೋಧನೆ ಮಾಡಬೇಕು, ಮಾತೃಶ್ರೀ ಸಮಾನ ಅಂದ್ರೆ ತಾಯಿಯ ಸಮಾನ ದೊಡ್ಡಮ್ಮನಿಗೆ ಅಥವಾ ಚಿಕ್ಕಮ್ಮನಿಗೆ ಅಂತ ಹೇಳಿ ಸಂಬೋಧನೆ ಮಾಡಬೇಕು. ನೆಕ್ಸ್ಟ್ ಕಿರಿಯರಿಗೆ ಅಂದ್ರೆ ನಿಮ್ಗಿಂತ ಸಣ್ಣವರು ತಮ್ಮ ಅಥವಾ ತಂಗಿಗೆ ಪತ್ರವನ್ನ ಬರೀತಿದ್ರಿ ಅಂದ್ರ ನೀವು ಏನ್ ಮಾಡ್ಬೇಕು, ಅಲ್ಲಿ ಸಂಬೋಧನೆ ಚಿರಂಜೀವಿ ಅಂತ ಹೇಳಿ ಸಂಬೋಧನೆಯನ್ನ ಮಾಡಬೇಕು. ಈ ರೀತಿ ನಾವು ಇಲ್ಲಿ ಪತ್ರದಲ್ಲಿ ಬರೆಯುವಾಗ ಸಂಬೋಧನೆ ಬಹಳಷ್ಟು ಮಹತ್ವವಾದದ್ದು. ಯಾರಿಗೆ ಯಾವ ರೀತಿ ಸಂಬೋಧನೆಯನ್ನ ಮಾಡ್ತೀವಿ ಅನ್ನೋದನ್ನ ನೆನಪಿನಲ್ಲಿಟ್ಟುಕೊಂಡು ಅದನ್ನ ಪತ್ರ ಬರೀಲಕ್ಕ ತಿಳ್ಕೊಬೇಕಾಗತಿ. ಅದಕ್ಕೆ ಪತ್ರವನ್ನ ಬರಿಬೇಕಾದ್ರೆ ಇವೆಲ್ಲ ಇಷ್ಟು ಮಾಹಿತಿಗಳು ಗೊತ್ತಿರ್ಬೇಕು ನಮಗ. ಪತ್ರವನ್ನ ಅಂದವಾಗಿ ಬರಿಬೇಕು, ಮತ್ತ ವಿಷಯ ಏನ್ ತಿಳಿಸ್ಬೇಕಾಗಿರ್ತೈತಿ ಅಷ್ಟೇ, ಹೆಚ್ಚಿಗೆ ಅಲ್ಲಿ ಏನ್ ಬರೀದು ಅವಶ್ಯಕತೆ ಇರಂಗಿಲ್ಲ. ಚಿಕ್ಕದಾಗಿರ್ಬೇಕು, ಅದ್ರ ಚೊಕ್ಕದಾಗಿರ್ಬೇಕು. ಅಂದ್ರೆ ಏನ್ ವಿಷಯ ಐತಿ ಸ್ವಲ್ಪದ್ರಾಗ ತಿಳಿಸ್ಬೇಕು. ಮತ್ ಮಾಹಿತಿ ಇಂದ ವಿಳಾಸ ಸರಿಯಾಗಿರ್ಬೇಕು, ಗೆ ವಿಳಾಸ ಸರಿಯಾಗಿರ್ಬೇಕು, ಸಂಬೋಧನೆ ಯಾರಿಗೆ ಪತ್ರ ಬರಿತೀರ ಸಂಬೋಧನೆ ಸರಿಯಾಗಿರ್ಬೇಕು, ಮತ್ತು ಪತ್ರವನ್ನ ಬರೆಯಬೇಕಾದದ್ದನ್ನ ಎರಡು ಅಥವಾ 3 ಪ್ಯಾರಾಗ್ರಾಫ್ ಮಾಡಿ ಪತ್ರವನ್ನ ಬರಿಬೇಕು. ಆಮೇಲೆ ಕೊನೆಯದಾಗಿ ಯಾವ ರೀತಿ ಪತ್ರವನ್ನ ಮುಗಿಸಬೇಕು, ಇಂತಿ ನಿಮ್ಮ ಪ್ರೀತಿಯ ಮಗಳು ಅಥವಾ ಶಿಕ್ಷಕರಿಗೆ ಬರೆಯುತ್ತಿದ್ರೆ ಅಂದ್ರೆ ಇಂತಿ ನಿಮ್ಮ ಆಜ್ಞಾಪಾಲಕ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಂತ ಹೇಳಿ ಪತ್ರವನ್ನ ನಾವು ಮುಕ್ತಾಯ ಮಾಡ್ಲಿಕ್ಕ ಗೊತ್ತಿರಬೇಕು. ಆಮೇಲೆ ಎಲ್ಲವನ್ನ ಸರಿಯಾಗಿ ತಿಳ್ಕೊಂಡ ಬರೆಯುವಂತಹ ಕೌಶಲ್ಯವನ್ನ ರೂಢಿಸಿಕೊಳ್ಬೇಕು. ಇಲ್ಲಿಗೆ ಇದರ ಮುಂದಿನ ಭಾಗದಲ್ಲಿ ನಾವು ಮಾದರಿ ಪತ್ರಗಳನ್ನು ತಿಳಿಸ್ತೀನೋ
ಯಾವ ರೀತಿ ಮಾದರಿ ಪತ್ರಗಳನ್ನು ಬರೀಬೇಕು, ತಂದೆಗೆ ಯಾವ ರೀತಿ, ಆಮೇಲೆ ಶಿಕ್ಷಕರಿಗೆ, ಅಣ್ಣನಿಗೆ, ತಾಯಿಗೆ, ಇನ್ನು ಆಮೇಲೆ ಕಚೇರಿಗಳಿಗೆ ಯಾವ ರೀತಿ ಪತ್ರಗಳನ್ನು ಬರೀಬೇಕು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ, ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.